ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದಲ್ಲಿ ಸ್ಟಾರ್ಟ್ಅಪ್ ವರ್ಲ್ಡ್ ಅಂತ ಹೇಳಿದ್ರೆ ಬೇಸರ ಆಗ್ತಾ ಇತ್ತು. ನಮ್ಮಲ್ಲಿ ಅಷ್ಟೊಂದು ಸಪೋರ್ಟ್ ಇಲ್ಲ ಸರ್ಕಾರದ ಕಡೆಯಿಂದ ಅನ್ನೋ ನಮಗೆ ಗೋಳಿತ್ತು, ನೋವಿತ್ತಲ್ವಾ. ಆದರೆ ಈಗ ಸ್ಟಾರ್ಟಪ್ಗಳಿಗೆ ಸರ್ಕಾರವೇ ಫಂಡಿಂಗ್ ಕೂಡ ಮಾಡೋಕ್ಕೆ ಮುಂದಾಗಿದೆ. ಅದಕ್ಕೊಂದು ಹೊಸ ಮೆಕ್ಯಾನಿಸಮನ್ನು ಸೆಟಪ್ ಮಾಡಿದೆ. ಕ್ವಾಂಟಮ್ ಕಂಪ್ಯೂಟಿಂಗ್, ಸ್ಪೇಸ್ ಟೆಕ್ನಾಲಜಿ ಹಾಗೂ ಡಿಫೆನ್ಸ್ನಂತಹ ಹೈ ರಿಸ್ಕ್ ಸೆಕ್ಟರ್ಗಳಿಗೆ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನು ಸುರಿಯೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಆಲ್ರೆಡಿ 22 ಕಂಪನಿಗಳಿಗೆ ದುಡ್ಡು ಹಾಕಕ್ಕೆ ಪ್ರೈವೇಟ್ ಕಂಪನಿಗಳನ್ನ ಲಿಸ್ಟನ್ನು ಕೂಡ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದೆ. ಒಂದು EV ಕಂಪನಿಯೊಂದಕ್ಕಂತೂ ಸರ್ಕಾರ ದುಡ್ಡನ್ನು ಆಲ್ರೆಡಿ ಹಾಕಿ ಆಗಿದೆ, 200 ಕೋಟಿಗೂ ಅಧಿಕ ಏಥರ್ನಲ್ಲಿ. ಹಾಗಿದ್ರೆ ಏನು ಸರ್ಕಾರದ ಪ್ಲಾನ್? ಯಾವ ಕಂಪನಿಗಳಿಗೆ ದುಡ್ಡು ಸಿಗತ್ತೆ? ಇದರಿಂದ ಆಗೋ ಲಾಭ ಏನು? ಹೊಸದಾಗಿ ಕಂಪನಿ ಮಾಡೋರಿಗೆ ಇದರಿಂದ ಏನ್ ಬೆನಿಫಿಟ್ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಸಾಮಾನ್ಯವಾಗಿ ಸ್ಟಾರ್ಟ್ಅಪ್ ಶುರುವಾದಾಗ ಅವರಿಗೆ ಫಂಡಿಂಗ್ ಕೊಡೋದು ಪ್ರೈವೇಟ್ ಇನ್ವೆಸ್ಟರ್ಸ್, ಅಂದ್ರೆ ವೆಂಚರ್ ಕ್ಯಾಪಿಟಲಿಸ್ಟ್. ಅವರು ಹುಡುಕ್ತಾ ಇರ್ತಾರೆ, ಒಳ್ಳೆ ಕಂಪನಿ ಐಡಿಯಾ ಇದೆಯಾ, ಒಳ್ಳೆ ಕಂಪನಿ ಬರ್ತಾ ಇದೆ ಅಂತ ಹುಡುಕ್ತಾ ಇರ್ತಾರೆ. ಓಕೆ, ಇಲ್ಲಿ ದುಡ್ಡು ಹಾಕಿದ್ರೆ ನನಗೆ ನೆಕ್ಸ್ಟ್ ಒಳ್ಳೆ ಬೆನಿಫಿಟ್ ಸಿಗ್ಬೋದು ಈ ಕಂಪನಿ IPO ಎಲ್ಲ ಆದಾಗ ಅಥವಾ ಬೆಳೆದು ನಿಂತಾಗ ಅಂಥೇಳಿ ಹುಡುಕಿ ಅಂಥ ಪ್ರಾಮಿಸಿಂಗ್ ಐಡಿಯಾಗಳಲ್ಲಿ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕ್ತಾರೆ ವೆಂಚರ್ ಕ್ಯಾಪಿಟಲಿಸ್ಟ್ಗಳು. ಫ್ರೀ ಅಲ್ಲ, ಅವ್ರ ಲಾಭದ ಲೆಕ್ಕಾಚಾರ ಇರುತ್ತೆ. ಆದರೆ ಈಗ ಸರ್ಕಾರ ತಾನೇ ಸ್ವತಃ ವೆಂಚರ್ ಕ್ಯಾಪಿಟಲಿಸ್ಟ್ ರೀತಿಯಲ್ಲಿ ಕಂಪನಿಗಳಿಗೆ ದುಡ್ಡು ಹಾಕೋಕೆ ಮುಂದಾಗಿದೆ, ಪ್ರೈವೇಟ್ ಕಂಪನಿಗಳಿಗೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಟೆಕ್ನಾಲಜಿ ಡೆವಲಪ್ಮೆಂಟ್ ಬೋರ್ಡ್ TDB ಅನ್ನ ಸ್ಥಾಪನೆ ಮಾಡಿಕೊಂಡು ಅದರ ಮುಖಾಂತರ ಸೆಕೆಂಡ್ ಲೆವೆಲ್ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಡೈರೆಕ್ಟ್ ಆಗಿ ಇವ್ರಿಗೆ ಮನಸ್ಸಿಗೆ ಬಂದಿರೋ ಪ್ರೈವೇಟ್ ಕಂಪನಿ ಮೇಲೆ ಇವ್ರು ದುಡ್ಡು ಹಾಕಲ್ಲ. ನಮ್ಮ ದೇಶಕ್ಕೆ ಸ್ಟ್ರಾಟಜಿಕ್ ಆಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಕ್ಷೇತ್ರಗಳಿದಾವಲ್ಲ, ಸ್ಪೇಸ್, ಕ್ವಾಂಟಮ್ ಕಂಪ್ಯೂಟಿಂಗ್, ರೋಬೋಟಿಕ್ಸ್, ಬಯೋಟೆಕ್, EVಗಳು, ಇಂಥ ಸೆಕ್ಟರ್ಗಳ ಕಂಪನಿಗಳಿಗೆ ಸರ್ಕಾರ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡೋಕೆ ಒಂದು ಸಿಸ್ಟಮ್ ಅನ್ನ ಸೆಟಪ್ ಮಾಡಿದೆ. 1 ಲಕ್ಷ ಕೋಟಿಯ RDI ಫಂಡ್ ಅಂತ, ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಇನೋವೇಷನ್ ಫಂಡ್ ಅಂತ. ಆಲ್ರೆಡಿ TDB RDI ಅಡಿಯಲ್ಲಿ 124 ಡೀಪ್ ಟೆಕ್ ಪ್ರಾಜೆಕ್ಟ್ಗಳ ಪ್ರಪೋಸಲ್ ಬಂದಿದ್ವು. ಸದ್ಯಕ್ಕೆ 73 ಪ್ರಾಜೆಕ್ಟ್ಗಳು ರಿವ್ಯೂ ಹಂತದಲ್ಲಿವೆ. ಆದರೆ ದೇಶಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರೋ 22 ಡೀಪ್ ಟೆಕ್ ಸ್ಟಾರ್ಟ್ಅಪ್ಗಳಿಗೆ ಆಲ್ರೆಡಿ ಅಪ್ರೂವಲ್ ಸಿಕ್ಕಿದೆ. ಎಷ್ಟು? 2192 ಕೋಟಿ ರೂಪಾಯಿದು ಅಪ್ರೂವಲ್ ಆಗಿ ಹೋಗಿದೆ. ಒಟ್ಟು 4744 ಕೋಟಿ ರೂಪಾಯಿ ಫಂಡಿಂಗ್ ಮಾಡೋಕೆ ಪ್ಲಾನ್ ಹಾಕಲಾಗಿದೆ. ಹಾಗೆ ನೋಡಿದ್ರೆ ಆಲ್ರೆಡಿ ಆಗಲೇ ಹೇಳಿದಾಗೆ ಏತರ್ ಕಂಪನಿ ಮೇಲೆ ದುಡ್ಡನ್ನ ಹಾಕಿ ಆಗಿದೆ 212 ಕೋಟಿ ರೂಪಾಯಿಯನ್ನ. ತಮ್ಮ ಹೊಸ ಬ್ಯಾಟರಿ ಟೆಕ್ನಾಲಜಿ ಮತ್ತು ರಿಸರ್ಚ್ಗೆ ಆ ದುಡ್ಡನ್ನು ಅವರು ಯೂಸ್ ಮಾಡ್ತಿದ್ದಾರೆ. ಬರೀ ಏತರ್ ಮಾತ್ರ ಅಲ್ಲ, ಹಾರುವ ಟ್ಯಾಕ್ಸಿಗಳನ್ನ ಮಾಡ್ತಿರೋ ಈ ಪ್ಲೇನ್ ಕಂಪನಿಗೆ 285 ಕೋಟಿ ರೂಪಾಯಿ, ಟೆಲಿಕಾಂ ಸೆಕ್ಟರ್ನ ತೇಜಸ್ ನೆಟ್ವರ್ಕ್ಗೆ 250 ಕೋಟಿ ರೂಪಾಯಿ, ಸ್ಪೇಸ್ ಸೆಕ್ಟರ್ನ ಅಗ್ನಿಕುಲ್ ಕಾಸ್ಮೋಸ್ಗೆ 200 ಕೋಟಿ ಹಾಗೂ ಡ್ರೋನ್ ಟೆಕ್ನಾಲಜಿಯ ಐಡಿಯಾ ಫೋರ್ಜ್ಗೆ 151 ಕೋಟಿ ರೂಪಾಯಿ ಅಪ್ರೂವ್ ಆಗಿದೆ. ಇದರೊಂದಿಗೆ ಧ್ರುವ ಸ್ಪೇಸ್, ಗ್ಯಾಲಕ್ಸಿ ಐ, ಆಸ್ಟ್ರೋಮ್ ನಂತಹ ಕಂಪನಿಗಳಿಗೂ ಸರ್ಕಾರ ಫಂಡಿಂಗ್ ಮಾಡ್ತಾ ಇದೆ. ಈಗ ಸ್ನೇಹಿತರೆ, ಹೊಸದಾಗಿ ಸೆಲೆಕ್ಟ್ ಆಗಿರೋ 22 ಕಂಪನಿಗಳ ಫುಲ್ ಲಿಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ, ಆಸ್ಟ್ರೋಮ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಇದು ಬೆಂಗಳೂರುದು ಡೀಪ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ. ಧ್ರುವ ಸ್ಪೇಸ್ ಪ್ರೈವೇಟ್ ಲಿಮಿಟೆಡ್, ಹೈದರಾಬಾದ್ ಕಂಪನಿ, ಅಗೇನ್ ಡೀಪ್ ಟೆಕ್ನಾಲಜಿ. ಬಿಗ್ ಇಂಡಿಯನ್ ಸೆಮಿಕಂಡಕ್ಟರ್ಸ್ ಪ್ರೈವೇಟ್ ಲಿಮಿಟೆಡ್, ಇದು ಕೂಡ ಬೆಂಗಳೂರುದೇ ಕಂಪನಿ, ಡೀಪ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ. ಎಂಜೂರ್ ಎ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, ಇದು UPನ ನೋಯ್ಡಾ ಮೂಲದ್ದು, ಅಗೇನ್ ಡೀಪ್ ಟೆಕ್ನಾಲಜಿ. ಹಾಗೆ ETRNL ಎನರ್ಜಿ ಪ್ರೈವೇಟ್ ಲಿಮಿಟೆಡ್, ಮುಂಬೈ ಬೇಸ್ಡ್, ಇದು ಎನರ್ಜಿ ಸೆಕ್ಯೂರಿಟಿ, ಟ್ರಾನ್ಸಿಷನ್ ಮತ್ತು ಕ್ಲೈಮೇಟ್ ಆಕ್ಷನ್ ಕಡೆಗೆ ಕೆಲಸ ಮಾಡ್ತಿರೋ ಕಂಪನಿ. ಹಾಗೆ ಐಸ್ಟೆಮ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ಇದು ಕೂಡ ಬೆಂಗಳೂರು ಮೂಲದ್ದು, ಹೆಲ್ತ್ ಕೇರ್, ಬಯೋಟೆಕ್ನಾಲಜಿ ಮತ್ತು ಮೆಡಿಕಲ್ ಡಿವೈಸಸ್ ಅಲ್ಲಿ ಕೆಲಸ ಮಾಡ್ತಿದೆ. ಇದು ಅವ್ರದ್ದು ಕೂಡ ಕಂಪನಿ ಸೆಲೆಕ್ಟ್ ಆಗಿದೆ. ಹಾಗೆ ಪೆಪ್ಟ್ರಿಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಅಗೇನ್ ಬೆಂಗಳೂರು ಬೇಸ್ಡ್, ಹೆಲ್ತ್ ಕೇರ್, ಬಯೋಟೆಕ್ನಾಲಜಿ ಅಂಡ್ ಮೆಡಿಕಲ್ ಡಿವೈಸಸ್ ಅಗೇನ್. ಹಾಗೆ ಸೆರಿಜೆನ್ ಮೆಡಿ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಇದು ಪುಣೆ ಬೇಸ್ಡ್, ಇದು ಅಗೇನ್ ಹೆಲ್ತ್ ಕೇರ್, ಬಯೋಟೆಕ್ನಾಲಜಿ ಮತ್ತು ಮೆಡಿಕಲ್ ಡಿವೈಸಸ್. ಹಾಗೆ ಯುಬಿಫ್ಲೈ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಮುಂಬೈ ಬೇಸ್ಡ್, ಇದು ಡೀಪ್ ಟೆಕ್ನಾಲಜಿ. ಹಾಗೆ ನೋಕಾರ್ಕ್ ರೋಬೋಟಿಕ್ಸ್ ಪ್ರೈವೇಟ್ ಲಿಮಿಟೆಡ್, ಪುಣೆ ಬೇಸ್ಡ್, ಅಗೇನ್ ಹೆಲ್ತ್ ಕೇರ್ ಕಡೆ ಬರುತ್ತೆ ಇವ್ರದ್ದು. ಥಿಂಕ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್, ಚೆನ್ನೈ ಬೇಸ್ಡ್, ಇದು ಡೀಪ್ ಟೆಕ್ನಾಲಜಿ. ಅಗ್ನಿಕುಲ್ ಕಾಸ್ಮೋಸ್ ಪ್ರೈವೇಟ್ ಲಿಮಿಟೆಡ್, ಚೆನ್ನೈ ಬೇಸ್ಡ್, ಡೀಪ್ ಟೆಕ್ನಾಲಜಿ. ಹಾಗೆ ಏಥರ್ ಎನರ್ಜಿ ಲಿಮಿಟೆಡ್, ಬೆಂಗಳೂರು, ಡೀಪ್ ಟೆಕ್ನಾಲಜಿ ಕ್ಯಾಟಗರಿಯಲ್ಲಿ ಬರುತ್ತೆ. ತೇಜಸ್ ನೆಟ್ವರ್ಕ್ಸ್ ಲಿಮಿಟೆಡ್, ಬೆಂಗಳೂರು, ಡಿಜಿಟಲ್ ಎಕಾನಮಿ. ಕ್ಯೂನು ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಡೀಪ್ ಟೆಕ್ನಾಲಜಿ. ಗ್ಯಾಲಕ್ಸಿ ಐ ಸ್ಪೇಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್, ಆಗಲೇ ಹೇಳಿದ್ವಿ, ಚೆನ್ನೈ ಬೇಸ್ಡ್, ಡೀಪ್ ಟೆಕ್ನಾಲಜಿ. ಮಲ್ಟಿ ನ್ಯಾನೋಸೆನ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಬೇಸ್ಡ್, ಡೀಪ್ ಟೆಕ್ನಾಲಜಿ. ನೆಕ್ಸ್ಟ್ ನಿಯೋ ಸೀಕರ್ ಮೆಟಲ್ಸ್ ಪ್ರೈವೇಟ್ ಲಿಮಿಟೆಡ್, ಹೈದರಾಬಾದ್ ಬೇಸ್ಡ್, ಎನರ್ಜಿ ಸೆಕ್ಯೂರಿಟಿ, ಟ್ರಾನ್ಸಿಷನ್ ಮತ್ತು ಕ್ಲೈಮೇಟ್ ಆಕ್ಷನ್. ಮನಸ್ತು ಸ್ಪೇಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಥಾಣೆ ಬೇಸ್ಡ್, ಇದು ಡೀಪ್ ಟೆಕ್. ಹಾಗೆ ರೆಪ್ಲಸ್ ಎನ್ಜಿಟೆಕ್ ಪ್ರೈವೇಟ್ ಲಿಮಿಟೆಡ್,
ಪುಣೆ ಬೇಸ್ಡ್ ಅಗೇನ್ ಎನರ್ಜಿ ಕ್ಷೇತ್ರದಲ್ಲಿ ಇವರು. ಐಡಿಯಾ ಫೋರ್ಜ್ ಟೆಕ್ನಾಲಜಿ ಲಿಮಿಟೆಡ್, ಥಾಣೆ ಬೇಸ್ಡ್ ಡೀಪ್ ಟೆಕ್. ಹಾಗೆ ಎಂಡಿಮೆಂಜನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಮುಂಬೈ. ಹೆಲ್ತ್ ಕೇರ್ ನಲ್ಲಿ AI ಬಗ್ಗೆ ಅವರು ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಸುಮಾರಷ್ಟು ಕಂಪನಿಗಳು ಡೀಪ್ ಟೆಕ್ ಅಂತ ಹೇಳಿ ಕ್ಯಾಟಗರೈಸೇಷನ್ ಮಾಡಿರೋದು ನೀವು ನೋಡಿರ್ಬೋದು. ಇದರಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಇಂದ ಹಿಡಿದು AI ತನಕ, ಸ್ಪೇಸ್, ಡಿಫೆನ್ಸ್, ಡ್ರೋನ್, ಕ್ಲೀನ್ ಎನರ್ಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಡ್ವಾನ್ಸ್ಡ್ ಮೆಟೀರಿಯಲ್ಸ್, ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಇದೆಲ್ಲವೂ ಕೂಡ ಈ ಡೀಪ್ ಟೆಕ್ ಅಲ್ಲಿ ಬರುತ್ತೆ ಸ್ನೇಹಿತರೆ. 5 ರಾಜ್ಯಗಳು ಮುಂಚೂಣಿಯಲ್ಲಿ, ಕರ್ನಾಟಕವೇ ನಂಬರ್ 1. ಎಸ್ ಸ್ನೇಹಿತರೆ, ಹೋಗಿರೋ ಪ್ರಪೋಸಲ್ಗಳಲ್ಲಿ ಕೇವಲ ಬೆಂಗಳೂರು ಒಂದರಲ್ಲೇ 39 ಪ್ರಪೋಸಲ್ಗಳಿವೆ. ಕರ್ನಾಟಕದ ನಂತರದ ಸ್ಥಾನಗಳಲ್ಲಿ ಮಹಾರಾಷ್ಟ್ರದಿಂದ 29, ತಮಿಳುನಾಡಿನಿಂದ 14, ದಿಲ್ಲಿಯಿಂದ 11, ತೆಲಂಗಾಣ ಮತ್ತು UPಗಳಿಂದ ತಲಾ 8 ಕಂಪನಿಗಳ ಪ್ರಪೋಸಲ್ ಹೋಗಿವೆ. ಇಲ್ಲಿ ಬೆಂಗಳೂರು ಸ್ಟಾರ್ಟ್ಅಪ್ಗಳಿಗೆ ಕ್ಯಾಪಿಟಲ್ ಸಿಟಿ. ದಿಗಂತರ, ಬೆಲಾಟ್ರಿಕ್ಸ್, ಏರೋಸ್ಪೇಸ್, ಬೋಲ್ಟ್, ಡಾಟ್, ಅರ್ತ್, ಏತರ್ನಂತ ಕಂಪನಿಗಳು ಬೆಂಗಳೂರಿನಿಂದಲೇ ಆಪರೇಟ್ ಆಗ್ತವೆ. ಟೋಟಲ್ ಆಗಿ ಲೆಕ್ಕ ಹಾಕಿದ್ರೆ ಇಡೀ ದೇಶದಲ್ಲಿ ಬೆಂಗಳೂರು ಒಂದೇ 25-30% ಡೀಪ್ ಟೆಕ್ ಸ್ಟಾರ್ಟ್ಅಪ್ಗಳಿಗೆ ಮನೆಯಾಗಿದೆ. ಹಾಗಾಗಿ ನಮ್ಮ ಸ್ಟೇಟ್ ಮುಂಚೂಣಿಯಲ್ಲಿದೆ. ಹಾಗಿದ್ರಲ್ಲಿ ಕೇಂದ್ರ ಸರ್ಕಾರದ ಪ್ಲಾನ್ ಏನು ಇಂಥ ಪ್ರೈವೇಟ್ ಕಂಪನಿಗಳಿಗೆ ಇಷ್ಟೊಂದು ದುಡ್ಡು ಹಾಕಿ ಅದನ್ನ ಎಕ್ಸ್ಪ್ಲೇನ್ ಮಾಡೋ ಮುನ್ನ ಸ್ನೇಹಿತರೆ ಒಂದು ಸಣ್ಣ ಮಾಹಿತಿ. 7 ಸ್ಯಾಂಡ್ಸ್ನವರು ರಾಮೇಶ್ವರಂ, ಕನ್ಯಾಕುಮಾರಿ ಸೇರಿ ತಮಿಳುನಾಡು, ಕೇರಳದ ಈ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸವನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಫುಡ್ ಎಲ್ಲವೂ ಸೇರಿ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ನಿಮಗೆ ಎಕ್ಸ್ಟ್ರಾ 1 ರೂಪಾಯಿನೂ ಖರ್ಚಾಗಲ್ಲ. ನೀವು ಸಿಂಗಲ್ ಆಗಿ, ಫ್ಯಾಮಿಲಿ ಸಮೇತ, ಅಥವಾ ನೀವು ವಯಸ್ಸಾಗಿರೋರಾದರೆ, ಹಿರಿಯ ನಾಗರಿಕರಾಗಿದ್ದರೆ ನೀವು ಕೂಡ ಹೋಗ್ಬೋದು. ಸ್ಪೆಷಲ್ ಆಗಿ ಕೇರ್ನೊಂದಿಗೆ ನೋಡ್ಕೊಳ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಓಕೆ, ಬನ್ನಿ ಸ್ನೇಹಿತರೆ, ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ ನಾವು. ನಿಮಗೆ ದೊಡ್ಡ ಪ್ರಶ್ನೆ ಕಾಡುತ್ತೆ, ದುಡ್ಡಿರೋ ಖಾಸಗಿ ಇನ್ವೆಸ್ಟರ್ಸ್ ಕೋಟಿ ಇನ್ವೆಸ್ಟ್ ಮಾಡ್ತಾರಲ್ಲ, ಮತ್ತು ಸರ್ಕಾರ ಯಾಕೆ ದುಡ್ಡು ಹಾಕೋಕೆ ಹೋಗ್ತಾ ಇದೆ ಅಂತ ನೋಡಿ. ಒಂದು ಸಾಧಾರಣ ಫುಡ್ ಡೆಲಿವರಿ ಆ್ಯಪ್ಗೋ ಅಥವಾ ಕಾಮರ್ಸ್ ಸ್ಟಾರ್ಟಪ್ಗೋ ಖಾಸಗಿಯವರು ಓಕೆ ದುಡ್ಡು ಹಾಕಿದ್ದು ಬೇಗ ವಾಪಸ್ ಬರುತ್ತೆ, ಅಷ್ಟೊಂದು ಲಾಂಗ್ ಜೆಸ್ಟೇಷನ್ ಪೀರಿಯಡ್ ಇಲ್ಲ, ಇದು ರಿಸಲ್ಟಿಗೆ ತುಂಬ ಕಾಯಬೇಕಾಗಿಲ್ಲ, ಓಕೆ ಹಾಕೋದು ಒಂದು 2 ವರ್ಷ ಬಿಟ್ಟು ತೆಗೆಯೋದು ಅಂತ ಅಂದ್ಕೊಂಡಾಗಲೇ ದುಡ್ಡು ಹಾಕ್ತಾರೆ. 3-5 ವರ್ಷದಲ್ಲಿ ಲಾಭ ಬರುತ್ತೆ ಅನ್ನೋ ಲೆಕ್ಕಾಚಾರ ಅವ್ರಿಗಿರುತ್ತೆ. ಆದರೆ ಡೀಪ್ ಟೆಕ್ ಹಾಗಲ್ಲ. ಒಂದು ರಾಕೆಟ್ ಎಂಜಿನ್ ಡಿಸೈನ್ ಮಾಡೋಕೆ, ಒಂದು ಹೊಸ ಸೆಮಿಕಂಡಕ್ಟರ್ ಚಿಪ್ ಮಾಡೋಕೆ ಕನಿಷ್ಠ 5-10 ವರ್ಷಗಳ ರಿಸರ್ಚ್ ಬೇಕು. ರಿಸ್ಕ್ ಕೂಡ ಜಾಸ್ತಿ, ಫೇಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ. ಹೀಗಾಗಿ ಪ್ರೈವೇಟ್ ಇನ್ವೆಸ್ಟರ್ಸ್ ನಮ್ಮ ಇಂಡಿಯಾದಲ್ಲಿ ದುಡ್ಡು ಸುರಿಯೋ ಮೈಂಡ್ಸೆಟ್ ಅವರಿಗಿಲ್ಲ. ಇದರಲ್ಲೆಲ್ಲ ಹಿಂದೆ ಮುಂದೆ ನೋಡ್ತಾರೆ. ಅಷ್ಟೇ ಅಲ್ಲ, ಈ ಕಂಪನಿಗಳಿಗೆ ವಿಪರೀತ ಖರ್ಚುನೂ ಜಾಸ್ತಿ. ನಾರ್ಮಲ್ ಸಾಫ್ಟ್ವೇರ್ ಅಥವಾ ಆ್ಯಪ್ ಮಾಡೋಕ್ಕೆ ಒಂದಿಷ್ಟು ಸಿಸ್ಟಮ್ಗಳು 4 ಜನ ಡೆವಲಪರ್ಸ್ ಸಾಕು. ಆದರೆ ಡೀಪ್ ಟೆಕ್ ಹಂಗಲ್ಲ. ರಾಕೆಟ್, ಸೆಮಿಕಂಡಕ್ಟರ್, ಬಯೋಟೆಕ್ ಅಂತ ಬಂದಾಗ ಆರಂಭದಲ್ಲೇ 100 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿಗಳ ಖರ್ಚಿರುತ್ತೆ. ದೊಡ್ಡ ಲ್ಯಾಬ್ ಬೇಕು, ದುಬಾರಿ ಮಷಿನ್ಗಳು ಬೇಕು, ಟಾಪ್ ಟ್ಯಾಲೆಂಟ್ ಬೇಕು, ಕೆಲ ಕಡೆ ಟಾಪ್ ಲೆವೆಲ್ ವಿಜ್ಞಾನಿಗಳೇ ಬೇಕಾಗುತ್ತೆ. ಅವರಿಗೆಲ್ಲ ಕೋಟಿ ಲೆಕ್ಕದಲ್ಲಿ ಸ್ಯಾಲ್ರಿ ಕೊಡಬೇಕಾಗತ್ತೆ. ಜೊತೆಗೆ ಸರ್ಕಾರದ ಪರ್ಮಿಷನ್ಗಳ ಉರಿ. ಸ್ಪೇಸ್, ಡಿಫೆನ್ಸ್, ಮೆಡಿಕಲ್ ಫೀಲ್ಡ್ನಲ್ಲಿ ಏನೇ ಹೊಸ್ತು ಮಾಡಬೇಕಂದ್ರೂ ಕೂಡ ಗೌರ್ಮೆಂಟ್ನಿಂದ ಇತ್ತೀಚೆಗೆ ಪರವಾಗಿಲ್ಲ ರೆಗ್ಯುಲೇಷನ್ಸ್, ಬಟ್ ಇನ್ನೂ ಅಷ್ಟು ಫ್ರೀ ಇಲ್ಲ. ಹಲವಾರು ಪರ್ಮಿಷನ್ಸ್, ಪೇಟೆಂಟ್ಗಳು, ಟೆಸ್ಟಿಂಗ್ ಎಲ್ಲದಕ್ಕೂ ವರ್ಷಗಟ್ಟಲೆ ಟೈಮ್ ಹಿಡಿಯುತ್ತೆ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಮಾರ್ಕೆಟ್ ಗ್ಯಾರಂಟಿ ಇಲ್ಲದೆ ಇರೋದು. ಓಕೆ, 10 ವರ್ಷ ಕಷ್ಟಪಟ್ಟು ಫೇಲ್ಯೂರ್ಗಳನ್ನು ಕೂಡ ದಾಟಿ ಸಕ್ಸಸ್ ಕಂಡುಕೊಂಡ್ರೂ ಕೂಡ ಅದನ್ನು ಕೊಳ್ಳೋಕೆ ಮಾರ್ಕೆಟ್ನಲ್ಲಿ ಜನ ಇರ್ತಾರಾ ಅನ್ನೋ ಭಯನೂ ಇದ್ದೇ ಇರುತ್ತೆ. ಕಡೆಗೆ ದುಡ್ಡು ವಾಪಸ್ ತಗೊಳ್ಳೋ ದಾರಿ. ನಾರ್ಮಲ್ ಕಂಪನಿಗಳಾದರೆ ಬೇಗ IPO ತಂದು ಅಥವಾ ಬೇರೆಯವ್ರಿಗೆ ಕಂಪನಿ ಮಾರಿನೋ ಇನ್ವೆಸ್ಟರ್ಸ್ ದುಡ್ಡನ್ನು ವಾಪಸ್ ತಗೊಳ್ತಾರೆ, ತಮ್ಮ ಷೇರುಗಳನ್ನು ಮಾರಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ತಾರೆ. ಡೀಪ್ ಟೆಕ್ನಲ್ಲಿ ಹಾಕಿದ ದುಡ್ಡು ಲಾಭದ ಸಮೇತ ಕೈಗೆ ಯಾವಾಗ ಬರುತ್ತೆ ಅನ್ನೋದು ಕತ್ತಲಲ್ಲಿ ಕಲ್ಲು ಹೊಡೆದ ಹಾಗೆ. ಅದೇ ಕಾರಣಕ್ಕೆ ಸರ್ಕಾರ ಈಗ ಅಖಾಡಕ್ಕಿಳಿದಿದೆ. ಗೌರ್ಮೆಂಟ್ ಇಲ್ಲಿ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡುತ್ತೆ. ಯಾವಾಗ ಈ ರೀತಿ ಸರ್ಕಾರ ಒಂದು ಕಂಪನಿಗೆ ಬ್ಯಾಕಪ್ ಕೊಡುತ್ತೋ ಆಗ ಆಟೋಮ್ಯಾಟಿಕಲಿ ಕಂಪನಿಯ ವ್ಯಾಲ್ಯೂ ಹೆಚ್ಚಾಗುತ್ತೆ. ಆ ಕಂಪನಿ ಮೇಲೆ ನಂಬಿಕೆ ಬರುತ್ತೆ. ಆಗ ಖಾಸಗಿ ಹೂಡಿಕೆದಾರರಿಗೂ ಧೈರ್ಯ ಬಂದು ಅವರು ಕೂಡ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ. ಇದನ್ನು ಫಿನಾನ್ಸ್ ಭಾಷೆಯಲ್ಲಿ ಕ್ರೌಡ್ ಇನ್ ಎಫೆಕ್ಟ್ ಅಂತ ಕರೀತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಡಿಫೆನ್ಸ್, ಸ್ಪೇಸ್, ಸೆಮಿಕಂಡಕ್ಟರ್, AI ನಂಥ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಭಾರತ ಇನ್ನೂ ಕೂಡ ಸ್ವಾವಲಂಬಿ ಆಗಿಲ್ಲ. ಸೊ ಇಲ್ಲಿ ನಮ್ಮದೇ ಆದ ಸ್ವಂತ ಟೆಕ್ನಾಲಜಿಯ ಇಕೋಸಿಸ್ಟಮ್ ಬೇಕು ಅನ್ನೋದು ಕೂಡ ಇದರ ಹಿಂದೆ ಇರೋ ಉದ್ದೇಶ. ಲಕ್ಷಾಂತರ ಉದ್ಯೋಗಗಳು ಇಲ್ಲೇ ಸೃಷ್ಟಿಯಾಗಬಹುದು, ಹೈ ಪೇಯಿಂಗ್ ಜಾಬ್ಸ್ ಅನ್ನೋದು ಕೂಡ ಇದರ ಹಿಂದಿರೋ ಐಡಿಯಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಸರ್ಕಾರ ಯಾಕೆ ತಾನು ಖುದ್ದು ಪ್ರೈವೇಟ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ, ಯಾವೆಲ್ಲ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.